ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಲಾಗಿದೆ. ಅಷ್ಟೇ ಅಲ್ಲ, ಬಿಜೆಪಿ ನಾಯಕಿಯ ವಿರುದ್ಧವೂ ಕೂಡ ಅಶ್ಲೀಲ ಪದವನ್ನು ಬಳಕೆ ಮಾಡಲಾಗಿದೆ. ಇದರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಒಬ್ಬ ನಾಯಕ. ಇಲ್ಲಿ ನ್ಯಾಯಾಲಯದಿಂದ ಕೆಲವೊಂದು ಆದೇಶ ಬಂದಿರುತ್ತೆ. ಈ ವಿಚಾರವಾಗಿ ನೋಡಿ, ನಾಲಿಗೆ ಮೇಲೇನೆ ಹಿಡಿತಾ ಇಲ್ದಿರೋ ರೀತಿಯಲ್ಲಿ ನಾಯಕನಿಗೆ ನ್ಯಾಯಾಲಯದಿಂದ ಬಿಸಿ ಮುಟ್ಟಿಸಲಾಗಿದೆ. ರಾಜ್ಯಪಾಲರಿಗೆ ಮತ್ತು ಬಿಜೆಪಿ ನಾಯಕಿಗೆ ಮಾತನಾಡಿರ್ತಾರೆ, ಅಶ್ಲೀಲ ಪದ ಬಳಕೆಯಾಗಿರುತ್ತೆ. ಡಿಎಂಕೆ ನಾಯಕ ಶಿವಾಜಿ ಕೃಷ್ಣಮೂರ್ತಿಗೆ ಜೈಲು ಶಿಕ್ಷೆ ಆಗಿದೆ. ಜೊತೆಗೆ 20,000 ರೂಪಾಯಿ ದಂಡವನ್ನು ವಿಧಿಸಿದೆ ಎನ್ನೂರು ನ್ಯಾಯಾಲಯ. ತಮಿಳುನಾಡು ರಾಜ್ಯಪಾಲ RN ರವಿ ಏನಿದ್ದಾರೆ ಅವರ ವಿರುದ್ಧ ಭಾಷಣ ಮಾಡಿರ್ತಾರೆ ಅವಹೇಳನಕಾರಿಯಾಗಿ. ಬಿಜೆಪಿ ನಾಯಕಿ ಖುಷ್ಬು ಸುಂದರ್ ಏನಿದ್ದಾರೆ ಮತ್ತು ಅಣ್ಣಾಮಲೈ ಪಳನಿಸ್ವಾಮಿ ಇವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಿರ್ತಾರೆ ಡಿಎಂಕೆ ನಾಯಕ. ಹೇಳಿಕೆ ವಿವಾದಕ್ಕೀಡಾದಂತಹ ಬೆನ್ನಲ್ಲೇ ಈಗ ಡಿಎಂಕೆ ಪಕ್ಷ ಅಮಾನತುಗೂ ಮಾಡಿದೆ. ಅವ್ರನ್ನ ನ್ಯಾಯಾಲಯ ತೀರ್ಪು ಸ್ವಾಗತಿಸಿದೆ. ಖುಷ್ಬು ಸುಂದರ್ ಅವರು ಅದನ್ನು ಒಪ್ಕೊಳ್ತಾ ಇದ್ದಾರೆ. ಇದು ನನಗೆ ಸಂಬಂಧಿಸಿದಂತಹ ಜಯವಲ್ಲ. ಇದು ಏನಂತಂದರೆ, ಈ ವಿಚಾರ ಏನಿದೆ ಅವಹೇಳನ ಎದುರಿಸ್ತಿರುವಂತಹ ಪ್ರತಿಯೊಬ್ಬ ಮಹಿಳೆಯರ ಜಯ ಇದು. ಅಂದರೆ ಕೆಲವೊಂದು ಹೇಳಿಕೆಗಳನ್ನು ಏನು ಕೊಡ್ತಾರೆ ಅದರ ಬಗ್ಗೆ. ಇಂತಹವರ ವಿರುದ್ಧ ಒಟ್ಟಾಗಿ ನಾವು ಹೋರಾಟ ಮಾಡೋಣ ಬನ್ನಿ ಅಂತ ಕರೀತಾ ಇದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ. ಏನು ರಾಜ್ಯಪಾಲರ ವಿರುದ್ಧ ಮತ್ತೆ ಖುಷ್ಬು ಅವರ ವಿರುದ್ಧ, ಸಿನಿಮಾ ನಟಿ ಮತ್ತು ಬಿಜೆಪಿಯ ನಾಯಕಿಯಾಗಿರುವಂತಹ ಖುಷ್ಬು ಅವರ ವಿರುದ್ಧ ಕೆಲವೊಂದು ಕೆಟ್ಟ ಪದವನ್ನು ಬಳಕೆ ಮಾಡಿರ್ತಾರೆ, ಅಶ್ಲೀಲ ಪದ ಬಳಕೆ ಆಗಿರುತ್ತೆ. ಅಷ್ಟೇ ಅಲ್ಲ, ಅಲ್ಲಿನ ರಾಜ್ಯಪಾಲರ ವಿರುದ್ಧವೂ ಕೂಡ ಅವಹೇಳನಕಾರಿ ಭಾಷಣವನ್ನು ಮಾಡಿರ್ತಾರೆ. ನಾಲಿಗೆ ಮೇಲೆ ಹಿಡಿತವೇ ಇಲ್ಲದ ರೀತಿಯಲ್ಲಿ ಮಾತನಾಡಿರ್ತಾರೆ. ಈಗ ಕೋರ್ಟ್ ಅವರಿಗೆ ಬಿಸಿ ಮುಟ್ಟಿಸಿದೆ. ಜೈಲು ಶಿಕ್ಷೆ ಕೂಡ ಆಗಿದೆ. 20,000 ರೂಪಾಯಿ ದಂಡವನ್ನು ಕೂಡ ಹಾಕಿದ್ದಾರೆ. ಡಿಎಂಕೆ ನಾಯಕ ಆಗಿರುವಂತಹ ಶಿವಾಜಿ ಕೃಷ್ಣಮೂರ್ತಿ ಏನಿದ್ದಾರೆ ಅವರಿಗೆ ಜೈಲಾಗಿದೆ. ಯಾಕಂದರೆ ಅವರು ಈ ರೀತಿಯಾಗಿ ಬಿಜೆಪಿಯವರ ಒಂದು ನಾಯಕಿ ಏನಿದ್ದಾರೆ ಖುಷ್ಬು ಅವರು ಹೆಣ್ಮಗಳು ಅಂತ ನೋಡಿದ್ರೆ ಅವರಿಗೆ ಬೇರೆ ರೀತಿಯಾಗಿ ಪದ ಬಳಕೆ ಆಗಿರುತ್ತೆ. ಅಷ್ಟೇ ಅಲ್ಲ, ರಾಜ್ಯಪಾಲರ ವಿರುದ್ಧವೂ ಕೂಡ ಮಾತನಾಡಿರ್ತಾರೆ. ಇವರಿಗೆ ಜೈಲು ಶಿಕ್ಷೆ ಜೊತೆಗೆ ಶಿಕ್ಷೆ ಕೊಡೋದ್ರ ಜೊತೆಗೆ 20,000 ದಂಡವನ್ನು ಕೂಡ ಹಾಕಲಾಗಿದೆ. ತಮಿಳುನಾಡು ರಾಜ್ಯಪಾಲ RN ರವಿ ಏನಿರ್ತಾರೆ ಅವ್ರ ವಿರುದ್ಧ ಕೂಡ ದೊಡ್ಡ ಮಟ್ಟದ ಪದ ಬಳಕೆ ಆಗಿರುತ್ತೆ. ಅವ್ರನ್ನ ಬೈದಿರ್ತಾರೆ ಕೂಡ ಭಾಷಣದಲ್ಲಿ. ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಿದೆ. ನೋಡಿ, ಬಿಜೆಪಿ ನಾಯಕ ಖುಷ್ಬು ಸುಂದರ್, ಅಣ್ಣಾಮಲೈ ಮತ್ತು ಪಳನಿಸ್ವಾಮಿ ಇವ್ರ ವಿರುದ್ಧ ನಾಲಿಗೆಯಲ್ಲಿ ಹಿಡಿತಾನೆ ಇಲ್ಲದೆ ಮಾತನಾಡಿರ್ತಾರೆ. ಯಾವ ರೀತಿ ಬೇಕಾದ್ರೆ ಆ ರೀತಿ ಪದ ಬಳಕೆ ಮಾಡಿರ್ತಾರೆ. ಇದಕ್ಕೀಗ ಜಯ ಸಿಕ್ಕಿದೆ. ಇದ್ರ ವಿರುದ್ಧ ಏನು ಇವ್ರು ಮಾತನಾಡಿರ್ತಾರಲ್ಲ ಡಿಎಂಕೆ ನಾಯಕ, ಅವ್ರನ್ನ ಕೂಡ ಅಮಾನತು ಮಾಡಲಾಗಿದೆ. ಪಕ್ಷದಿಂದ ತೆಗೆದು ಹಾಕಿದ್ದಾರೆ. ಈಗ ಪಕ್ಷ ಸುಮ್ಮನೆ ಇಲ್ಲ. ಈ ವಿಚಾರದ ಈ ರೀತಿ ಮಾತಾಡಬಾರಂತ ಎಚ್ಚರಿಕೆ ಕೊಟ್ಟಿದೆ ಅವರಿಗೆ. ಇನ್ನು ನ್ಯಾಯಾಲಯ ಏನು ತೀರ್ಪು ಕೊಡುತ್ತಲ್ಲ, ಅವ್ರಿಗೆ ಶಿಕ್ಷೆಯಾಗಿ ದಂಡವನ್ನು ಕೂಡ ವಿಧಿಸ್ತಲ್ಲ, ಅದನ್ನು ಸ್ವಾಗತಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಖುಷ್ಬು ಸುಂದರ್ ಅವರು. ಯಾಕಂದರೆ ಈ ರೀತಿಯಾಗಿ ಯಾರೂ ಕೂಡ ಮಾತಾಡೋಕೆ ಹೋಗಬಾರದು. ಈಗ ಏನು ಈ ಒಂದು ಜಯ ಸಿಕ್ಕಿದೆ, ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದು ನನ್ನ ಜಯ ಅಲ್ಲ. ಈ ರೀತಿಯಾಗಿ ಯಾರ್ಯಾರು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೋ, ಅವಹೇಳನಕಾರಿ ಪದವನ್ನು ಮಾಡ್ತಾ ಇದ್ದಾರೋ, ಬಳಸ್ತಾ ಇದ್ದಾರೋ, ಅಥವಾ ಆರೋಪವನ್ನು ಟೀಕೆಗಳನ್ನು ಮಾಡ್ತಾ ಇದ್ದಾರೋ ಅವರ ವಿರುದ್ಧ ನಾನು ಗೆದ್ದಿದ್ದೀನಿ. ನಾವೆಲ್ಲರೂ ಕೂಡ ಇಂಥವರ ವಿರುದ್ಧ ಒಟ್ಟಾಗಿ ಸೇರಿಕೊಂಡು ಹೋರಾಟ ಮಾಡಬೇಕಾಗಿದೆ. ಪ್ರತಿಯೊಬ್ಬರ ಜಯ ಕೂಡ ಇದು. ಈ ರೀತಿಯಾದಂತಹ ಅವಹೇಳನಕಾರಿ ಪದ ಬಳಕೆಯನ್ನು ಯಾರ್ಯಾರು ಎದುರಿಸ್ತಾ ಇರ್ತಾರಲ್ಲ ಮಹಿಳೆಯರು, ಅವರೆಲ್ಲರಿಗೂ ಕೂಡ ಸಿಕ್ಕಿರುವಂತಹ ಜಯ ಇದು, ನಂದು ಮಾತ್ರ ಅಲ್ಲ ಅಂತ ಹೇಳಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಖುಷ್ಬು ಅವರು. ಯಾಕಂದರೆ ಅವರ ವಿರುದ್ಧ ದೊಡ್ಡ ಮಟ್ಟದ ಪದ ಬಳಕೆ ಆಗಿತ್ತು, ಅಶ್ಲೀಲ ಪದ ಬಳಕೆ ಆಗಿರೋದು ಅವರ ಮನಸ್ಸಿಗೂ ಕೂಡ ನೋವಾಗಿತ್ತು. ನ್ಯಾಯಾಲಯದ ಮೊರೆ ಹೋಗಿದ್ರು. ಆ ನ್ಯಾಯಾಲಯ ಈಗ ತೀರ್ಪನ್ನು ಕೊಟ್ಟಿದೆ. ನೀವು ಮಾಡ್ತಾ ಇರೋದು ಸರಿಯಲ್ಲ, ನಿಮ್ಮ ವಿಚಾರ ಗೊತ್ತಾಗಿದೆ, ಹೀಗಾಗಿ ನೀವು ಜೈಲಲ್ಲಿರಬೇಕು ಅಂತ ಹೇಳಿ ಕೋರ್ಟು ಅವರಿಗೆ ಶಿಕ್ಷೆಯನ್ನು ಕೂಡ ಕೊಟ್ಟಿದೆ. ಈ ವಿಚಾರವಾಗಿ ಈಗ ಏನು ಡಿಎಂಕೆ ನಾಯಕ ಅವರಿಗೆ ಜೈಲಲ್ಲಿದ್ದಾರೆ, ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಸ್ವಾಗತಿಸ್ತಾ ಇದ್ದಾರೆ ಖುಷ್ಬು ಅವರು. ಇದು ನನಗೆ ಸಿಕ್ಕಂತಹ ಜಯ ಅಲ್ಲ, ನನ್ನಂಥ ಎಷ್ಟೋ ಜನ ಹೆಣ್ಮಕ್ಳು ಯಾರು ಶೋಷಿತರು ಆಗ್ತಾ ಇದ್ದಾರೆ, ಯಾರು ಈ ರೀತಿಯಾಗಿ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ, ಯಾರ ವಿರುದ್ಧ ಮಾತನಾಡ್ತಾ ಇದ್ದಾರಲ್ಲ ಅವರಿಗೆ ಸಿಕ್ಕಂತಹ ಜಯ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.